ಎಲ್ಲರಿಗೆ ಫ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೈವ ವಿಶ್ವಾಸಿ ಮಕ್ಕಳೇ, ಎಷ್ಟು ಜನರು ಈ ದಿನದ ದೇವರ ವಾಗ್ದಾನ ನೋಡುವಂತರಾಗಿದ್ರು ಪ್ರಿಯೆ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರೂ ವಂದಿಸುವಂತರಾಗಿದ್ದೇನೆ ಪ್ರಿಯೆ. ಮತ್ತು ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ ಪ್ರಿಯೆ, ವಾಕ್ಯ ಓದ್ಕೊಂಡಿದ್ದೀರಾ ಪ್ರಿಯೆ. ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದಾರೆ ಪ್ರಿಯೆ. ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ. ಮಾರ್ಕನ್ ಬರೆದ ಸುವಾರ್ತೆ 5ನೇ ಅಧ್ಯಾಯ 34ನೇ ವಚನ. ಮಗಳೇ, ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥ ಮಾಡಿತ್ತು, ಸಮಾಧಾನದಿಂದ ಹೋಗು, ನಿನ್ನನ್ನು ಕಾಡಿದ ರೋಗ ಹೋಗಿ ನಿಮಗೆ ಗುಣವಾಯಿತು ಎಂದು ಹೇಳಿದರು. ಆಮೇನ್. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ಮುಂಜಾನೆ ಸಮಯದಲ್ಲಿ ದೇವರು ತನ್ನ ವಾಗ್ದಾನ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತಾಡ್ತಿದ್ರೆ ಪ್ರಿಯೆ. ಇಲ್ಲಿ ಏನಂದ್ರೆ, ಮಗಳೇ, ನಿನ್ನ ನಂಬಿಕೆಯು ನಿನ್ನ ಸ್ವಸ್ಥ ಮಾಡಿತ್ತು, ಇಷ್ಟು ದಿನಮಾನಗಳಲ್ಲಿ ನಿನ್ನ ಕಾಡಿದ ರೋಗ ಹೋಗಿ ನಿನಗೆ ಗುಣವಾಯ್ತು, ಸಮಾಧಾನದಿಂದ ಹೋಗು ಎಂಬುದಾಗಿ ಒಂದು ಹೆಣ್ಣು ಮಗಳ ಜೀವಿತದಲ್ಲಿ ದೇವರು ಅದ್ಭುತವನ್ನು ಮಾಡಿದಂತ ದೇವರು ಈ ಮುಂಜಾನೆ ಸಮಯ ನಿಮ್ಮ ಜೀವಿತದಲ್ಲಿ ದೇವರು ಒಂದು ಅದ್ಭುತವನ್ನು ಮಾಡುವಂತರಾಗಿದ್ದಾರೆ ಒಂದು ರಕ್ತ ಹರಿಯುವ ಕುಸುಮ ರೋಗದಲ್ಲಿದ್ದಂತ ಒಬ್ಬ ಸ್ತ್ರೀಯು ಅವಳ ಜೀವಿತದಲ್ಲಿ ಏನಾಗಿತ್ತು, 12 ವರ್ಷದಿಂದ ಅವಳಿಗೆ ಕಾಡಿದ ಎಂತ ರೋಗ ಅಂದ್ರೆ ದೇವರು ಅವಳಿಗೆ ಆಗಲ್ಲಂತ ಪರಿಸ್ಥಿತಿಯಲ್ಲಿ ಇತ್ತು. ಅವಳು ವೈದ್ಯರ ಹತ್ರ ಹೋಗಿ ಹೋಗಿ ತನ್ನಲ್ಲಿ ಇದ್ದಿದ್ದನ್ನೆಲ್ಲವನ್ನು ಕಳ್ಕೊಂಡಿದ್ರು ಎಂಬುದಾಗಿ ನೋಡ್ತೀವಿ. ಅವಳು ವೈದ್ಯರ ಹತ್ರಿಗೆ ನಂಬಿದ್ರು, ಮನುಷ್ಯರಿಗೆ ನಂಬಿದ್ರು, ಅವಳಲ್ಲಿ ಇದ್ದನ್ನೆಲ್ಲವನ್ನು ಕಳ್ಕೊಂಡಿದ್ಳು. ಆದ್ರೆ ಅವಳ ರೋಗವು ಹೆಚ್ಚುತ್ತಾ ಬಂತು, ಆದ್ರೆ ಕಡಿಮೆ ಆಗಿರ್ಲಿಲ್ಲ ಎಂಬುದಾಗಿ ನೋಡ್ತಿರ್ತೀವಿ. ಯಾವಾಗ ಯೇಸು ಕ್ರಿಸ್ತರು ಹೋಗ್ತಾ ಇದ್ರು ಎಂಬುದಾಗಿ ಅವಳು ಸಮಾಚಾರವನ್ನು ಕೇಳಿ, ನನ್ನ ದೇವರನ್ನು ಮುಟ್ಟಬೇಕೆಂಬ ಉಡುಪು ನಾನು ಮುಟ್ಟಬೇಕೆಂಬುದಾಗಿ ನನ್ನ ಮನಸ್ಸಿನಲ್ಲಿ ಅಂದುಕೊಂಡ್ಳು. ಅವಳು ಏನ್ ಮಾಡ್ತೇವೆ, ಯೇಸು ಕ್ರಿಸ್ತು ಹೋಗ್ತಾ ಇರುವಾಗ ಒಂದಷ್ಟು ಜನರ ಗುಂಪಲ್ಲಿ ಬಂದು ಅವಳು ಏನ್ ಮಾಡಿದ್ರು, ದೇವರನ್ನು ಮುಟ್ಟಿದಳು ಎಂಬುದಾಗಿ ನೋಡ್ತಿರ್ತೀವಿ. ಅದೇ ಕ್ಷಣ ಅವಳು ಕಾಡಿದಂತ ರೋಗ ಏನಾಯ್ತು, ಸ್ವಸ್ಥತೆ ಆಯ್ತು ಎಂಬುದಾಗಿ ನೋಡ್ತಿರ್ತೀವಿ. ಅವಳ ನಂಬಿಕೆ ಅಷ್ಟೇ, ಇಷ್ಟು ದಿನಮಾನಗಳ ನನ್ನ ಎಲ್ಲವನ್ನು ಕಳ್ಕೊಂಡಿದ್ದೇನೆ, ನನ್ನ ರೋಗ ಇಷ್ಟೇ ನನ್ನಂತೇಳಿ ಅವಳು ಏನ್ ಮಾಡ್ತಿದ್ರು, ದುಃಖಿಸ್ತಾ ಇರ್ತೀವಿ. ಆದ್ರೆ ಅಕಸ್ಮಿತವಾಗಿ ಇವ್ರನ್ನ ಸಮಾಚಾರ ಕೇಳಿ ಮುಟ್ಟಿದಾಗ ಅದೇ ಕ್ಷಣ ಅವಳು ನಂಬಿದಂತೆ ಅವಳಿಗೆ ಗುಣವಾಯಿತು ಎಂಬುದಾಗಿ ನೋಡ್ತಿರ್ತೀವಿ. ಆಗ ದೇವ್ರು ಹೇಳ್ತಾರೆ, ಮಗಳೇ, ನಿನ್ನ ನಂಬಿಕೆಯು ನಿನ್ನ ಸ್ವಸ್ಥ ಮಾಡಿತ್ತು, ನಿನಗೆ ಇಷ್ಟು ದಿನಮಾನ ಕಾಡಿದ ರೋಗ ಹೋಗಿ ನಿನಗೆ ಗುಣವಾಯ್ತು, ನಿನ್ ಸಮಾಧಾನದಿಂದ ಹೋಗುತ್ತದೆ. ನಾವು ಈ ಮುಂಜಾನೆ ಸಮಯದಲ್ಲಿ ಎಂತ ನಂಬಿಕೆ ಉಳ್ಳರಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ. ಇಷ್ಟು ದಿನಮಾನವೆಲ್ಲ ಪ್ರಾರ್ಥನೆ ಮಾಡ್ಕೊಂಡಿದ್ದೆವು, ವಾಕ್ಯ ಓದ್ಕೊಂಡಿದ್ದೆವು, ಆದ್ರೆ ದೇವ್ರು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾ ಇಲ್ಲ. ಅವೇ ಸಮಸ್ಯೆಗಳು, ಅವೇ ರೋಗಗಳು, ಅವೇ ಚಿಂತೆಗಳು, ಅವೇ ಕೋಟಿಗೆ ಶಿಷ್ಯಗಳು. ಇನ್ನು ಎಷ್ಟು ದಿನ ನಮ್ಮ ಜೀವಿತದಲ್ಲಿ ಎಂತ ಒಂದು ಪರಿಸ್ಥಿತಿ ಅಂತ ಹೇಳಿ ನೀವು ಚಿಂತಿಸ್ತಿದ್ರು ಗೊತ್ತಿದೆ. ಆದ್ರೆ ಭಯ ಪಡಬೇಡಿ, ಕಳವಳಗೊಳ್ಳಬೇಡಿ. ನಮ್ಮ ನಂಬಿಕೆಯು ದೃಢವಾಗಿ ಇಡಬೇಕು. ನಮ್ಮ ನಂಬಿಕೆಯು ದೃಢವಾಗಿಟ್ಟಿದಾಗ ದೇವರು ನಮ್ಮ ಜೀವಿತದಲ್ಲಿ ಸಹ ಒಂದು ಅದ್ಭುತ ಮಾಡ್ತಾ ಇರ್ತೀವಿ. ಆ ಹೆಣ್ಣು ಮಗಳು ನಂಬಿಕೆ ಎಷ್ಟಿದ್ರು ಅಷ್ಟೇ ದೇವ್ರನ್ನ ಇವ್ರ ರೋಗದಿಂದ ಬಿಡುಗಡೆ ಮಾಡ್ತಾರೆ ಎಂಬುದಾಗಿ. ನಮ್ಮ ನಂಬಿಕೆಯು ಆ ಒಂದು ಹೆಣ್ಣು ಮಗಳ ಹಾಗೆ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ನಾವು ದೇವ್ರ ಮೇಲೆ ಆಧಾರವಾಗಿದ್ದು ನಂಬಿಕೆಯಿಂದ ಪ್ರಾರ್ಥಿಸೋಣ. ದೇವ್ರು ನಮ್ಮ ಜೀವಿತದಲ್ಲಿದ್ದಂತ ಪ್ರತಿಯೊಂದು ಹೋರಾಟವು, ರೋಗ, ಸಮಸ್ಯೆ, ನಿಂದೆ, ಅವಮಾನ ಸ್ಥಿತಿಗಳು ಇವರೆಲ್ಲವನ್ನು ಬಿಡುಗಡೆ ಕೊಡ್ತಾರೆ. ಮುಂಜಾನೆ ಸಮಯ ಮಗಳೇ, ಮಗನೇ, ನಿನ್ನ ನಂಬಿಕೆಯು ನಿನ್ನ ಸ್ವಸ್ಥ ಮಾಡುವಂಥದ್ದಾಗಿ ಯಾವಾಗ ನಾವು ಸಂಪೂರ್ಣ ರೀತಿಯಾಗಿ ನಾವು ದೇವ್ರನ್ನ ನಂಬಿಕೊಂಡು ನಾವು ಪ್ರಾರ್ಥನೆ ಮಾಡ್ಕೋತೀವಿ, ದೇವ್ರು ನಮ್ಮ ಜೀವಿತದಲ್ಲಿ ಬೇಕಾಗಿರೋದೆಲ್ಲವನ್ನು ದೇವರು ಒದಗಿಸುವಂಥದ್ದು. ನಮ್ಗೆ ಕಾಡಿರುವಂತ ಸಮಸ್ಯೆ, ನಮ್ಗೆ ಕಾಡಿರುವಂತ ರೋಗ, ನಿಂದೆ, ಅವಮಾನ ಸ್ಥಿತಿಗಳು ದೇವ್ರು ಸಂಪೂರ್ಣ ರೀತಿಯಾಗಿ ದೇವ್ರು ಬಿಡುಗಡೆ ಕೊಡ್ತಾ ಇರ್ತೀವಿ. ಆ ಮಗಳಿಗೆ ಹೇಳ್ತಿದ್ರೆ, ನಿನ್ಗೆ ಇಷ್ಟು ದಿನಮಾನೆಲ್ಲ ಕಾಡಿರುವಂತ ರೋಗವು ಹೋಗಿ ನಿನಗೇನಾಯ್ತು, ಗುಣವಾಯ್ತು, ಸಮಾಧಾನದಿಂದ ತಿರುಗಿ ಹೋಗಿ. ದಿನಮಾನ ನಮ್ಮ ಜೀವಿತದಲ್ಲಿ ಎದುರಾಗುವಂತ ಪ್ರತಿಯೊಂದು ಕಾಡಿರುವಂತ ಪ್ರತಿಯೊಂದು ಸಮಸ್ಯೆಗಳು ಮುಂಜಾನೆ ಸಮಯ ದೇವರು ಬಿಡುಗಡೆ ಕೊಡ್ತಾ ಇದ್ದಾರೆ. ನಾವು ಸಂತೋಷದಿಂದ ವಾಕ್ಯನ ಗಟ್ಟಿಗೆ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಂಡು ದೇವ್ರು ನಮ್ಮೊಟ್ಟಿಗೆ ಮಾತಾಡಿದ್ದಾರೆ. ನಮ್ಗೆ ಪ್ರತಿಯೊಂದು ಪರಿಸ್ಥಿತಿ, ನಮ್ಗೆ ಎದುರಾಗುವಂತ ಪ್ರತಿಯೊಂದು ಸಮಸ್ಯೆಯಿಂದ ದೇವರು ಬಿಡುಗಡೆ ಕೊಡ್ತಾ ಇದ್ದಾರೆ ಎಂಬುದಾಗಿ
ನಮಗೆ ಸಮಾಧಾನ ಪಡಿಸ್ತಿದ್ದಾರೆ. ದೇವ್ರು ನಮಗೆ ಒಳ್ಳೆ ರೀತಿಗೆ ನಮ್ಗೆ ಸ್ವಸ್ಥಪಡಿಸ್ತಿದ್ದಾರೆ ಎಂಬುದಾಗಿ ಎಷ್ಟು ಜನರು ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನ ಕೇಳ್ತಿದ್ರು. ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಡ್ರಿ. ನಿಜವಾಗ್ಲೂ ದೇವರು ಆ ಹೆಣ್ಣು ಮಗಳ ಜೀವಿತದಲ್ಲಿ ಮಾಡಿದಂತ ಅದ್ಭುತವು ಈ ಮುಂಜಾನೆ ಸಮಯದಲ್ಲಿ ನಮ್ಮೆಲ್ಲರ ಜೀವಿತದಲ್ಲಿ ದೇವರು ಮಾಡಕ್ಕೆ ಸಿದ್ಧವಾಗಿದ್ದಾರೆ ಪ್ರೇ. ವಾಗ್ದಾನ ನಮ್ಮೆಲ್ಲರ ಜೀವಿತದಲ್ಲಿ ದೇವರು ಆಶೀರ್ವದಿಸಿ ಬಲಪಡಿಸ್ತಾರೆ ಪ್ರೇ. ಆಮೇನ್. ಕಣ್ಣುಗಳು ಮುಚ್ಕೊಳ್ಳಿ, ಪ್ರಾರ್ಥನೆ ಮಾಡಿಕೊಂಡು. ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ ಸಯ. ಇನ್ನು ಜಾನಸ್ನಿ ತಂದೆ ಎಷ್ಟು ಜನ ತಂದೆ ವಾಗ್ದಾನ ಕೇಳ್ತಿದ್ರಪ್ಪ. ವಾಗ್ದಾನ ಅವ್ರ ಜೀವಿತದಲ್ಲಿ ತಂದೆ ಆಶೀರ್ವಾದಕರವಾಗಿ ಸಮೃದ್ಧಿಕರವಾಗಿ ಮಾರ್ಪಡಿಸುವಂತ ದೇವರಪ್ಪ. ಎಷ್ಟು ಜನರು ಕಷ್ಟ ಜೀವನದಲ್ಲಿ ಅವ್ರಿಗೆ ಎದುರಾಗುವಂತ ರೋಗ ಸಮಸ್ಯೆ, ನಿಂದೆ ಅವಮಾನ ಸ್ಥಿತಿಗಳು ನೋಡಿ ಕೊಡುವಂತ ಅವ್ರ ಪರಿಸ್ಥಿತಿ, ನಂಬಿಕೆ ಇಲ್ಲದಂತ ಪರಿಸ್ಥಿತಿ ಜೀವಿಸುವಂತ ಅವ್ರ ಜೀವಿತವನ್ನು ಪ್ರಭಾ ಈ ಮುಂಜಾನೆ ಸಮಯ ನೀವು ವಾಗ್ದಾನ ಮುಖಾಂತರವಾಗಿ ಮಾತಾಡಿರಪ್ಪ. ಮಗಳೇ, ನಿನ್ನ ನಂಬಿಕೆಯು ನಿನ್ನ ಸ್ವಸ್ಥಪಡಿಸುತ್ತದೆ ಎಂಬುದಾಗಿ ನಾವು ನಿನ್ನ ಮೇಲೆ ನಂಬಿಕೆ ಆಧಾರವಿದ್ದು ನಾವು ಪ್ರಾರ್ಥಿಸುವಾಗ ಪ್ರಭಾ, ನಮ್ಮ ನಂಬಿಕೆಯು ನಮ್ಮನ್ನು ಎಲ್ಲಾ ವಿಷಯದಲ್ಲಿ ಬಿಡುಗಡೆ ಕೊಡುವಂಥದ್ದು, ನಮ್ಮನ್ನು ಸ್ವಸ್ಥಪಡಿಸುವಂಥದ್ದು, ನಮ್ಮನ್ನು ಸಮಾಧಾನ ಪಡಿಸುವಂಥದ್ದು, ನಿನ್ನ ವಾಕ್ಯವು ಆಧಾರವಾಗಿದ್ದು ನಮ್ಮ ನಡೆಸುವಂಥದ್ದಾಗಿದೆ ಪ್ರಭಾ. ಮುಂಜಾನೆ ತಂದೆ ಎಷ್ಟು ಜನರು ತಂದೆ ವಾಗ್ದಾನ ಕೇಳ್ತಿದ್ರಪ್ಪ. ವಾಗ್ದಾನ ಅವ್ರ ಜೀವಿತದಲ್ಲಿ ತಂದೆ ಆಶೀರ್ವಾದ ಮಾಡಿದ್ರು. ಎಷ್ಟು ಜನ ನೋಡುವಂತರಾಗಿದ್ರು ಪ್ರತಿಯೊಬ್ಬರ ಕುಟುಂಬ ಬ್ಲೆಸ್ ಮಾಡ್ರಿ ಪ್ರಭಾ. ಒಳ್ಳೆ ರೀತಿಗೆ ನಿಮ್ಗೆ ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಿಸೆ. ಈ ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲಿ ಪ್ರಭಾ ಅವ್ರ ಜೀವಿತದಲ್ಲಿ ಒಂದು ಒಳ್ಳೆ ಕಾರ್ಯವನ್ನು ಒದಗಿಸ್ಕೊಡು ಪ್ರಭಾ. ಅವ್ರ ಜೀವಿತ ಒಳ್ಳೆ ಅದ್ಭುತವನ್ನು ನಡೆಸು ಪ್ರಭಾ. ದೇವರು ನಮ್ಮ ನಂಬಿಕೆಯನ್ನು ನೋಡಿ ನಮ್ಮನ್ನು ಸ್ವಸ್ಥಪಡಿಸ್ತಾರೆ ಎಂಬುದಾಗಿ ಎಷ್ಟು ಜನ ನಂಬ್ತಿದ್ರು ಪ್ರಭಾ. ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲಿ ತಂದು ನೀವು ವಾಗ್ದಾನ ಅದ್ಭುತ ರೀತಿಯಾಗಿ ಪ್ರಭಾ ಆಶೀರ್ವಾದಕರವಾಗಿ ತಂದು ನೀವು ಮಾರ್ಪಡಿಸಿ ನೀವು ನಡೆಸ್ತೀರಿ ಅಂತೇಳಿ ನಿಜರಿತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೀನಿ ತಂದೆ. ಆಮೇನ್ ಆಮೇನ್. ಎಷ್ಟು ಜನರು ಈ ವಾಗ್ದಾನ ಕೇಳಿ ಸಂತೋಷವರಾಗಿದ್ರಿ. ವಾಗ್ದಾನ ಅನೇಕರಿಗೆ ಶೇರ್ ಮಾಡ್ರಿ. ಮತ್ತು ಫಸ್ಟ್ ಟೈಮ್ ಯಾರಾದ್ರೂ ಚಾನಲ್ ನೋಡ್ತಾ ಇದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ. ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸುವಂತರಾಗಿರ್ತೇವೆ. ಮುಂಜಾನೆ ಸಮಯ ದೇವರು ಈ ವಾಗ್ದಾನವು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಅದ್ಭುತ ರೀತಿಯಾಗಿ ದೇವರು ಆಶೀರ್ವದಿಸಿ ಬಲಪಡಿಸ್ತಿರ್ತೀವಿ. ಆಮೇನ್. ಎಲ್ಲರಿಗೂ ಗಾಡ್ ಬ್ಲೆಸ್ ಯು.